ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ, ರೈತ ಬೆಳೆದ ಬೆಳೆಗೆ ಕವಡಿ ಕಾಸು ಕಿಮ್ಮತ್ತು ಇಲ್ದಂಗೆ ಆಗೈತಪ್ಪ ಈಗಿನ ಕಾಲದಾಗ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ಬೆನ್ನೆಲುಬು ಕಾಯ್ಕೊಳಕ್ಕೆ ರೈತಗೂ ಆಗಬಲ್ದು, ಸರ್ಕಾರಕ್ಕೂ ಆಗಬಲ್ದು. ನೋಡಿರಿ ಇವತ್ತು ರೈತನ ಪರಿಸ್ಥಿತಿ ಯಾವ ರೀತಿ ಆಗೈತಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ರೈತ ಮಿತ್ರರಿದ್ದೀರಿ, ಈ ವಿಡಿಯೋನ ಸಂಪೂರ್ಣ ನೋಡಿರಿ. ನೋಡಿದ್ರೆ ರೈತಗೆ ಯಾವ್ಯಾವ ರೀತಿ ಸಮಸ್ಯೆ ಎದುರಾಗ್ತಾವಪ್ಪ, ಅವ ಬೆಳೆದಂಥ ಬೆಳೆನ ಯಾವ ರೀತಿ ರಕ್ಷಣೆ ಮಾಡ್ಕೊತಾನ, ಸರ್ಕಾರಗಳು ಮಲಗಿದಾವ ಏನು ಎಲ್ಲಿ ಹೋಗಿದ್ದಾವ ಅನ್ನೋದೇ ಜನಕ್ಕೂ ಗುರ್ತಾಗ್ತಾ ಇಲ್ಲ, ರೈತರಿಗೂ ಅರ್ಥ ಆಗ್ತಾ ಇಲ್ಲ. ಬನ್ನಿರಿ, ರೈತ ಯಾವ ರೀತಿ ಬೆಳೆದ ಬೆಳೆನ ಮಳೆಯಿಂದ ಗಾಳಿಲಿಂದ ಯಾವ ರೀತಿ ಅವುಗಳನ್ನ ಕಾಪಾಡಿಕೊಂಡು ದೇಶಕ್ಕೆ ಅನ್ನ ನೀಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ರೈತ ಮಿತ್ರರಿದ್ದೀರಪ್ಪ, ವಿಡಿಯೋನ ಸಂಪೂರ್ಣ ನೋಡಿ. ಮತ್ತು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೇ, ಇವತ್ತಿನ ರೈತನ ಬಗ್ಗೆ ಯಾವ ರೀತಿ ಅವುಗಳನ್ನ ಬೆಳೆಗಳನ್ನ ಕಾಪಾಡ್ಕೊಂಡಾನ, ಯಾವ ರೀತಿ ಆ ಬೆಳೆದ ಕಾಳು ಬಂದಂಥ ಬೆಳೆನ ಶೇಖರಣೆ ಮಾಡಿ ಇಟ್ಕೊಂಡಾನ, ಮತ್ತು ಮಳೆ ಗಾಳಿಗೆ ಯಾವ ರೀತಿ ಅವನ ಪರಿಸ್ಥಿತಿ ಏನಾಗೈತಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋನ ಸಂಪೂರ್ಣ ನೋಡಿ. ನಮಸ್ಕಾರ ಗೆಳೆಯರೇ, ಯಾರೆಲ್ಲ ರೈತ ಮಿತ್ರರಿದ್ದೀರಪ್ಪ, ವಿಡಿಯೋನ ಪೂರ್ತಿ ನೋಡ್ರಿ. ಯಾಕಪ್ಪ ಅಂದ್ರೆ ರೈತನ ಕೆಲಸ ಅಷ್ಟು ಸುಲಭ ಇಲ್ಲ. ಅದು ನಮ್ಮ ರೈತ ಮಿತ್ರರಿಗೂ ಗುರ್ತು. ರೈತ ಯಾವ ರೀತಿ ಕಷ್ಟಪಡ್ತಾನ ಭೂಮಿ ಒಳಗೆ, ಮತ್ತು ಅದನ್ನು ಬೆಳೆ ಬರೋವರೆಗೂ ಸಾಲ ಸೂಲ ಮಾಡಿ ಬೆಳೆದಿರ್ತಾನೆ. ಬೆಳೆದಾದ್ಮೇಲೆ ಕೈಗೆ ಬೆಳೆ ಬಂದು ಮುಟ್ತಪ್ಪ ಅನ್ನೋ ಟೈಮ್ನಾಗ ಅಕಾಲಿಕ ಮಳೆ. ಇದಕ್ಕೆ ಇದ್ರ ಈ ಥರ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಐತ್ರಿ. ಕಾರಣ ಏನಪ್ಪ ಅಂದ್ರೆ ಸರ್ಕಾರಗಳು ಮಾಡುವಂಥ ಹಲವಾರು ತಪ್ಪಲಿಂದ. ಏನಪ್ಪ ತಪ್ಪು ಅಂತಂದ್ರೆ, ಬೇಸಿಗೆ ಟೈಮ್ನಾಗ ನಾವು ಬೇಸಿಗೆ ನೀರಾವರಿ ಬೆಳೆ ಬೆಳೆದಾಗ ಅಕಾಲಿಕ ಮಳೆ ಶುರುವಾದಾಗ ರೈತನ ಬೆಳೆನ ರಕ್ಷಣೆ ಮಾಡೋಕ್ಕೆ ಜಾಗ ಇರೋದಿಲ್ಲ. ಅದಕ್ಕಾಗಿ ಈ ಸರ್ಕಾರಕ್ಕಾಗಲಿ ಪಂಚಾಯಿತಿಗಳಿಗಾಗಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಗ್ರಾಮಕ್ಕೆ ಸರ್ಕಾರಿ ಜಾಗದಾಗ ರೈತಗೆ ಅನುಕೂಲ ಆಗುವಂಥ ಬೆಳೆನ ಒಣಗಿಸುವಂಥ ಕಣ ರೈತಾಪಿಗೆ ಒಂದು ಕಣ ಮಾಡಿ ಕೊಟ್ಟರೆ ಇದು ಎಲ್ಲ ರೈತರಿಗೂ ಅನುಕೂಲ ಆಗ್ತೈತೆ ಅಂಥೇಳಿ ಸರ್ಕಾರಕ್ಕೆ ನಾ ಕೇಳ್ಕೊಳ್ಳೋದು ಇದಿಷ್ಟೇ ರೈತ ಮಿತ್ರರಿಗೆ. ಇದನ್ನು ಈ ವಿಡಿಯೋನ ಆದಷ್ಟು ನಮ್ಮ ರೈತ ಮಿತ್ರರು ಯಾರ್ಯಾರು ಇದ್ರಪ್ಪ ಎಲ್ಲರಿಗೂ ಶೇರ್ ಮಾಡಿರಿ. ಇದನ್ನು ನೋಡ್ರಿ, ಇಲ್ಲೇ ರೈತನ ಪರಿಸ್ಥಿತಿ ಯಾವ ರೀತಿ ಆಗೈತೆ ಅಂತಂದ್ರೆ, ಈ ರೀತಿ ಆದ್ರೆ ರೈತ ಯಾವ ರೀತಿ ಬೆಳೆನ ಬೆಳಿಬೇಕು? ಇಷ್ಟೆಲ್ಲ 4-5 ತಿಂಗಳ ಕಷ್ಟಪಟ್ಟು ಬೆಳೆದಿದ್ದನ್ನು ಈ ರೀತಿ ಮಳೆಗೆ ನೀರು ಪಾಲಾದ್ರೆ ಏನು ಮಾಡ್ಬೇಕ್ರಿ ರೈತ? ಎಷ್ಟು ಕಷ್ಟ ಆಗಿರ್ತೈತಿ ರೀ. ರೈತ ಒಂದು ಬೆಳೆ ಬೆಳಿಬೇಕಂದ್ರೆ 4-5 ತಿಂಗಳ ಕಾಯ್ಬೇಕು. ರೈತ ಆದ ನಂತರ ಬೆಳೆಗಳನ್ನ ತೊಗೊಂಬಂದು ಯಾವುದೋ ರೋಡ್ನ್ಯಾಗ ಎಲ್ಲೋ ಕೆರೆ ಕೆಟ್ಟಿ ಇದ್ರ ಮೇಲೆ ಹಾಕ್ಕೊಂಡು ಬೆಳೆನ ಒಣಗಿಸೋದಾದ್ರೆ ಪರಿಸ್ಥಿತಿ ಏನಾಗಬೇಡ ರೈತಂದು. ಅದಕ್ಕಾಗಿ ರೈತ ಮಿತ್ರರೇ ಏನಂತೀರಿ? ನಾ ಕೇಳ್ಕೊಳ್ಳೋದು ಸರ್ಕಾರಕ್ಕೆ, ರೈತಗೆ ಒಂದು ಹಳ್ಳಿ ಒಳಗೆ ಒಂದು ಪಂಚಾಯಿತಿ ವತಿಯಿಂದ ಒಂದೊಂದು ಹಳ್ಳಿಗೆ ಒಂದೊಂದು ಕಣ ಮಾಡಿಕೊಟ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಯಾರೆಲ್ಲ ನನ್ನ ರೈತ ಮಿತ್ರರು ನೋಡ್ತಾ ಇದ್ದೀರಿ ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.